ನಟಿ ಮೋಹಕ ತಾರೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಗಲಾಟೆ ತಾರಕಕ್ಕೇರ್ತಾ ಇದೆ. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರತಕ್ಕಂತಹ ವಾರ್. ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ನಟಿ ರಮ್ಯಾ ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಾನೂನು ಸಮರಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಹೀಗೆ ಬಿಟ್ಟರೆ ಆಗಲ್ಲ, ಬಾಯಿಗೆ ಬಂದಂಗೆ ಮಾತನಾಡ್ತಾರೆ, ಬಾಯಿಗೆ ಬಂದಂಗೆ ಮೆಸೇಜ್ ಕಳಿಸ್ತಾರೆ. ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗ ನಟಿ ರಮ್ಯಾ ಬಂದಿರತಕ್ಕಂಥದ್ದು. ಅತಿರೇಕದ ವರ್ತನೆಯನ್ನು ತೋರಿದ್ದಾರೆ ನಟ ದರ್ಶನ್ ಫ್ಯಾನ್ಸ್. ಮೆಸೇಜ್ಗಳನ್ನು ಹಾಕುವ ಮುಖಾಂತರ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಬಳಸಿ ನಟಿ ಮೋಹಕ ತಾರೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅತಿರೇಕದ ವರ್ತನೆಯನ್ನು ತೋರಿಸಿದ್ರ ನಟ ದರ್ಶನ್ ಅವರ ಫ್ಯಾನ್ಸ್ ಅಭಿಮಾನಿಗಳು ಅಂತ. ಯಾಕೆ ಅಂದರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಫ್ಯಾನ್ಸ್ ಸೋಗಿನಲ್ಲಿ, ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ಅತಿರೇಕದ ವರ್ತನೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರೇನೋ ಒಂದು ಮೊನ್ನೆ ರೀಸೆಂಟಾಗಿ ಒಂದು ಪೋಸ್ಟ್ ಮಾಡಿದರು ನಟಿ ರಮ್ಯಾ. ಅಂದರೆ ದರ್ಶನ್ ಅವರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ನ್ಯಾಯ ಸಿಗುವಂತಹ ಸಂದರ್ಭ ಅನ್ನೋ ರೀತಿಯಲ್ಲಿ ಹಾಕಿದ್ರು. ಅಲ್ಲಿಂದ ಶುರುವಾಯಿತು. ಹಾಗೆ ನೋಡೋಕೆ ಹೋದರೆ ಇದು ಮೊದಲನೇದು ಅಲ್ಲ, ಕೊನೆಯದು ಅಲ್ಲ. ಈ ಹಿಂದೆನೂ ಫ್ಯಾನ್ಸ್ ಮತ್ತು ಇವರ ಗಲಾಟೆಗಳಾಗ್ತಾ ಇತ್ತು. ಬಟ್ ಅದು ಈಗ ಸ್ವಲ್ಪ ಜಾಸ್ತಿ ಆದಂತೆ ಕಂಡು ಬರ್ತಾ ಇದೆ. ಯಾವಾಗ ರಮ್ಯಾ ಅವರು ಒಂದು ಪೋಸ್ಟ್ ಹಾಕ್ತಾರೋ ಆಗ ಡೈರೆಕ್ಟಾಗಿ ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ನಟಿ ರಮ್ಯಾ ಅವ್ರನ್ನ ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಅತೀ ಕೆಟ್ಟ ಪದಗಳನ್ನು ಬಳಸಿ ಆಕೆಗೆ ಮೆಸೇಜ್ಗಳನ್ನು ಹಾಕಿದ್ದಾರೆ. ಇದರಿಂದ ಸಿಡಿದೆದ್ದಿರ್ತಕ್ಕಂಥ ನಟಿ ರಮ್ಯಾ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇದಕ್ಕೆಲ್ಲ ನಾನು ಹೆದರಲ್ಲ, ಬೆದರಲ್ಲ, ಜಗ್ಗಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ತೀರಾ ಕೆಟ್ಟ ಕೊಳಕು ಕಮೆಂಟ್ಗಳ ಮೂಲಕ ತಮ್ಮ ಮನಸ್ಥಿತಿಯನ್ನು ಕೆಲವರು ತೋರಿಸೋ ಪ್ರಯತ್ನವನ್ನ ರಮ್ಯಾ ಅಕೌಂಟ್ನಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ರಮ್ಯಾ ಅವರ ಅಕೌಂಟ್ ಅಂದರೆ ಅವರ ಫೋಟೋಗಳ ಕೆಳಗಡೆ ಕಮೆಂಟ್ಸಲ್ಲಿ ಅವರ ಇನ್ಬಾಕ್ಸಿಗೆ ಹೋಗಿ ಮಾಡ್ತಾ ಇದ್ದಾರೆ. ನಟಿ ರಮ್ಯಾ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಗೆ ಕಾಮೆಂಟ್ ಹಾಕೋದು ವಿಪರೀತ ಅಶ್ಲೀಲ, ವಲ್ಗರಲ್ಲಿ ವಲ್ಗರ್. ಇಂಥ ಭಾಷೆಗಳ ಪ್ರಯೋಗ ಮಾಡ್ತಾರಾ ಇವರು ಅಂತ ಅನಿಸ್ಬಿಡುತ್ತೆ. ಆಮೇಲೆ ಅದರಲ್ಲಿ ದರ್ಶನ್ ಬಗ್ಗೆ ಮಾತಾಡಬೇಡಿ ಅಂತ ರಮ್ಯಾಗೆ ವಾರ್ನಿಂಗ್ ಬೇರೆ ಕೊಡ್ತಾ ಇದ್ದಾರಂತೆ. ಎಲ್ಲಿದ್ದಾರೆ ಇವರು, ಏನು ಅಂದ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ನಮಗೆ. ಸಭ್ಯ ಭಾಷೆಯಲ್ಲಿ ಮಾತಾಡೋದಕ್ಕೆ ಬರೋದೇ ಇಲ್ವಾ? ಆಮೇಲೆ ಇವ್ರು ಅಂದ್ಕೊಂಡಂಗೆ ಮಾತಾಡ್ಬೇಕು ನಾವು ಅಂತ ಯಾಕೆ ಅಂದ್ಕೊಳ್ತಾರೆ? ನಾವು ಅಂದರೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಈಗ ಒಬ್ಬರ ಅಭಿಪ್ರಾಯ ಒಬ್ಬರ ಬಗ್ಗೆ ಬೇರೆ ಇರುತ್ತಪ್ಪ. ಹಿಡಿಸ್ಲಿಲ್ವಾ ನಿಮಗೆ? ಸಭ್ಯ ಭಾಷೆಯಲ್ಲಿ ಅದನ್ನು ವಿರೋಧ ಮಾಡ್ಬೋದು. ಹಿಂಗೆ ಯಾಕಂದ್ರಿ ಮೇಡಮ್, ಹಿಂಗೆ ಅನ್ಬೇಡಿ ಅಂತ ಹೇಳ್ಬೋದಲ್ಲ, ವಿರೋಧ ವ್ಯಕ್ತಪಡಿಸ್ಬೋದು, ಅದಕ್ಕೆ ಅವಕಾಶ ಇದೆ. ಅದು ಬಿಟ್ಟು ತೀರಾ ಕೆಳಕ್ಕಾಗಿ ಆಮೇಲೆ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಸೊಂಟದ ಕೆಳಗಿನ ಭಾಷೆಗಳು ಅಂತ ನಾವೇನು ಕರಿತೀವಿ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ. ಯಾರಿಗೇ ಆಗಲಿ ಅದು ಮುಜುಗರ ಅಲ್ವಾ? ಪ್ರಶ್ನೆ ಬರೋದು ಏನಂದರೆ, ನೀವು ಆ ನಟನ ಅಭಿಮಾನಿ ಇರಬಹುದು, ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ಮೆಸೇಜನ್ನು ಇನ್ಯಾರೋ ಕಂಡವನು, ಮುಖಾಮುಖಿ ಇಲ್ದವನು ಮುಖಗೇಡಿ ನಿಮ್ಮನೆ ಹೆಣ್ಮಕ್ಳಿಗೆ ಮಾಡಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಪ್ರಶ್ನೆ ಬರುತ್ತಲ್ವಾ? ಅದನ್ನೇ ರಮ್ಯಾ ಕೇಳ್ತಾ ಇದ್ದಾರೆ. ಏನು ಡಿಫ್ರೆನ್ಸು ಆ ರೇಣುಕಾಸ್ವಾಮಿಗೂ, ಕೊಲೆಯಾದ ರೇಣುಕಾಸ್ವಾಮಿನ ಕಾಮುಕ ಅಂತಿರಲ್ಲ, ಆ ವ್ಯಕ್ತಿಗೂ ನೀವು ನನಗೆ ಕಳಿಸ್ತಾ ಇರೋ ಮೆಸೇಜ್ಗೂ ಏನಪ್ಪ ಡಿಫ್ರೆನ್ಸು? ನಿಮಗೂ ಅವನಿಗೂ ಏನೂ ಡಿಫ್ರೆನ್ಸ್ ಇಲ್ಲ, ಇಬ್ಬರೂ ಒಂದೇ ಬೋಟಲ್ಲಿ ಇದ್ದೀರಾ ಹಾಗಾದರೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡೆ ಕೆಲವು ಸಲ ಅನಿಸ್ಬಿಡುತ್ತೆ, ಇಂಥವ್ರನ್ನೆಲ್ಲ ಕಟ್ಕೊಂಡೆ, ಇಂಥವರೆಲ್ಲ ಇಂಥ ಅತಿರೇಕಿಗಳನ್ನ ಸುತ್ತ ಮೆರೆಸ್ಕೊಂಡೆ ಆ ನಟನಿಗೆ ಆ ಸಂಕಷ್ಟ ಬಂತ, ಇವತ್ತು ಆ ದಿನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಅಲ್ಲ, ಇವ್ರುಗಳ ಈ ವರ್ತನೆ ದರ್ಶನ್ಗೆ ಸಂಕಷ್ಟ ಅನ್ನೋದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಕೋರ್ಟ್ ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಕೋರ್ಟ್ ಈಗ ಮೊನ್ನೆ ಇವ್ರ ಮೇಲಿರೋ ಹಳೆ ಕೇಸ್ಗಳು ಯಾವ್ಯಾವ್ದು ಹೇಳಿ ಅಂತೆಲ್ಲ ಕೇಳ್ತಾ, ಮತ್ತೆ ಅದನ್ನೆಲ್ಲ ನೋಡಿದಾಗ ಇವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದು ಮತ್ತಷ್ಟು ಸಂಕಷ್ಟವನ್ನು ತಂದಿಡುತ್ತೆ. ಅದನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ಹೋಗ್ಲಿ, ಹೀಗೆಲ್ಲ ಮಾತಾಡ್ಬಿಟ್ರೆ, ಹೀಗೆಲ್ಲ ಮೆಸೇಜ್ಗಳನ್ನ ಹಾಕ್ಬಿಟ್ರೆ ನಾವು ದರ್ಶನ್ಗೆ ತುಂಬ ಕ್ಲೋಸ್ ಆಗಿಬಿಡ್ತೀವಿ ಅಂತನೋ, ನಾವು ಹಾರ್ಡ್ ಕೋರ್ ದರ್ಶನ್ ಫ್ಯಾನ್ಸ್ ಅಂತನೋ, ಆ ಥರ ಅಲ್ಲ. ಅಭಿಮಾನಿಗಳು ಯಾವ ರೀತಿಯಲ್ಲಿ ಇರ್ತಾರೆ. ಈಗ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 2006 ಅಗಲಿದ್ರು, ಇವತ್ತಿಗೂ ಕೂಡ ಎಷ್ಟು ಚಂದದ ಅವರ ಬರ್ತ್ಡೇ ಆಗಲಿ, ಅವರು ಅಗಲಿದ ದಿನ ಆಗಲಿ ಹೇಗೆ ನಡ್ಕೋತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕಲ್ಲ. ಅಷ್ಟು ಫ್ಯಾನಿಸಮ್ ಅಂತಂದ್ರೆ ಹೋಗಿ ರಕ್ತದಾನ ಮಾಡಲಿ, ವಾರ ಶಿಬಿರ ಮಾಡಲಿ, ಅದು ಬಿಟ್ಟು ಅನ್ನದಾನ, ರಕ್ತದಾನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೆ ಮಾಡ್ತಾರೆ. ಆ ರೀತಿ ಮಾಡಿಕೊಂಡು ನೀವು ಮಾದರಿ ಆಗಬೇಕೇ ಹೊರತು ನೀವು ಈ ಥರ ಮೆಸೇಜ್ಗಳನ್ನ ಅದು ಹೆಣ್ಣುಮಕ್ಕಳುಗಳಿಗೆ ಹಾಕೋದ್ರ ಮುಖಾಂತರ ನಿಮ್ಮ ಮಾನ ಮರ್ಯಾದೆಯನ್ನು ನೀವೇ ಹರಾಜು ಹಾಕ್ಕೋತಾ ಇದ್ದೀರಾ. ಜೊತೆಗೆ ನಿಮ್ಮಿಂದಾಗಿ ದರ್ಶನ್ಗೂ ಸಂಕಷ್ಟ. ದರ್ಶನ್ ಹೀಗೆ ಮಾಡಿ ಹೀಗೆ ಹೇಳಿ ಅಂತೆಲ್ಲ ಹೇಳಿರ್ಲಿಕ್ಕಿಲ್ಲ.
ಹೇಳೋದು ಇಲ್ಲ. ಬಟ್ ಯಾಕೆ ನೀವು ಈ ರೀತಿ ಮಾತನಾಡಬೇಕು ಅಂತಕ್ಕಂಥ ಆಮೇಲೆ ಆ ನಟನೂ ವಿರೋಧಿಸಬಹುದು ಇದನ್ನೆಲ್ಲ. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ಬಿಟ್ರೆ ಆಗೋಯ್ತು, ಹಿಂಗ್ ಮಾಡ್ಬೇಡ್ರಪ್ಪ ಅಂತ ಹೇಳಿದ್ರೆ ಆಗೋಯ್ತು, ಅದನ್ನ ಯಾಕೆ ಮಾಡ್ತಿಲ್ಲ ನೀವು? ಗೊತ್ತಿಲ್ಲ.